ಕಾಂಗ್ರೆಸ್ ಪಕ್ಷ SIR ಬಗ್ಗೆನೇ ಅನೇಕ ತೀಕ್ಷ್ಣವಾದಂಥ ಅಪಾದನೆಗಳು, ಟೀಕೆಗಳು ಇವೆಲ್ಲ ಕೂಡ ಮಾಡಿದರು. ಆದರೆ ಕರ್ನಾಟಕಕ್ಕೆ ಬಂದಾಗ ಇವತ್ತು SIRಗೆ ವಿಶೇಷ ಆಸಕ್ತಿಯನ್ನು ಕಾಂಗ್ರೆಸ್ ಸರ್ಕಾರನೇ ವಹಿಸ್ಕೊಂಡು BLOಗಳಿಗೆ ಎಲ್ಲಿ ಸಾಮೂಹಿಕ ಜಾಗದಲ್ಲಿ ಕರೆಸಿ ಏನು ಇವತ್ತು ಮುಖ್ಯ ಚುನಾವಣಾ ಆಯುಕ್ತರ ಮತ್ತು ಕಮಿಷನ್ನ ಏನು ನಿಯಮಗಳಿದೆ ಆ ನಿಯಮಗಳನ್ನೆಲ್ಲ ಕೂಡ ಗಾಳಿಗೆ ತೂರಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಜಾಗಗಳೆಲ್ಲ ಕರೆಸಿ ಅಲ್ಲಿ ಒಂದೇ ಧರ್ಮದವರು ಇರ್ಬೋದು, ಒಂದೇ ಕೋಮಿನವರು ಇರ್ಬೋದು, ಇಲ್ಲ ಕಾಂಗ್ರೆಸ್ಗೆ ಮತಗಳನ್ನು ಕೊಡುವಂಥ ಜನರನ್ನು ವಿಶೇಷವಾಗಿ ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಇವತ್ತು ಮಾಡಿಸ್ತಾ ಇದ್ದಾರೆ. ಮತ್ತು ಎಲ್ಲ ಸಚಿವರು ಮತ್ತು ಎಲ್ಲ ಈ ಪಕ್ಷದಲ್ಲಿರ್ತಕ್ಕಂಥವರು ಏನನ್ನು ಹೇಳಿದ್ದಾರೆ, ನೀವು ವೋಟರ್ ಐಡಿಯನ್ನು, ವೋಟರ್ ಕಾರ್ಡನ್ನು ಇವತ್ತು ನೀವು ಮಾಡಿಸ್ಕೊಳ್ಳದೇ ಇದ್ದರೆ ನಿಮಗೆ ಯಾವ ಗ್ಯಾರಂಟಿಯನ್ನು ಕೂಡ ಕೊಡೋದಿಲ್ಲ ಅನ್ನುವಂಥ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಅದರಿಂದ ಏನಾಗಿದೆ, ಜನಸಾಮಾನ್ಯರು, ಬಡವರು, ಬಲಹೀನ ವರ್ಗದವರು ಕೂಡ ಆತಂಕಕ್ಕೆ ಒಳಗಾಗಿ BLOಗಳು ಮನೆಗೆ ಬರೋ ಅದನ್ನು ಕೂಡ ಅವರು ವಿಚಾರ ಮಾಡದೆ ಆ ಥರದಿಂದ ಇವತ್ತು ಅವರನ್ನೇ ಹುಡುಕೊಂಡು ಹೋಗುವಂಥ ಪರಿಸ್ಥಿತಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆ ಇದು ಆಗ್ತಾ ಇದೆ. ಅದಕ್ಕೆ ನಾನು ಹೇಳೋವಂಥದ್ದು, ಇವತ್ತು ಮುಖ್ಯ ಚುನಾವಣಾ ಆಯುಕ್ತರು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಇದರ ಬಗ್ಗೆ ವಿಶೇಷವಾದಂಥ ಕ್ರಮವನ್ನು ವಹಿಸಬೇಕು. ನೋಡಿ, ಒಬ್ಬ BLO ಒಂದು ಬೂತ್ನಲ್ಲಿ, ಆ ಬೂತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿ ಮನೆಗೆ ಒಂದ್ಸಲಿ ಅಲ್ಲ 3 ಬಾರಿ ಅವರು ಭೇಟಿಯನ್ನು ಕೊಡುವಂಥದ್ದು ನಿಯಮ ಇದೆ. ಮತ್ತು ಎಲ್ಲ BLOಗಳು ಕೂಡ ಇದನ್ನು ಕಡ್ಡಾಯವಾಗಿ ನೀವು ಪಾಲಿಸಬೇಕು. ಇಲ್ಲದೇ ಇದ್ದರೆ ನಮ್ಮ ಪಕ್ಷದ BLAಗಳಿಗೂ ನಾನು ಮನವಿ ಮಾಡ್ತೇನೆ, ಅಂಥ BLOಗಳ ವಿರುದ್ಧ ನೀವು ಕೂಡ ಕಂಪ್ಲೇಂಟನ್ನು ಮಾಡಬೇಕು. ಅಲ್ಲಿ ಸ್ಥಳೀಯವಾಗಿ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಕ್ರಮ ಆಗ್ತದೆ. ಯಾಕೆಂದರೆ BLOಗಳಿಗೂ ಕೂಡ ಸರಿಯಾದಂಥ ಮಾರ್ಗದರ್ಶನ ಕೊಡುವಂಥ ಅವಶ್ಯಕತೆ ಇದೆ. ಆಯಾ ಜಿಲ್ಲೆಯಲ್ಲಿ, ಆಯಾ ತಾಲೂಕಿನಲ್ಲಿ ಅಧಿಕಾರಿಗಳು ಕೂಡ ಅವರಿಗೆ ಭಾಳ ಸೂಚನೆಯನ್ನು ಖಡಕ್ಕಾಗಿ ಕೊಡಬೇಕಾಗ್ತದೆ. ಆಗ ಮಾತ್ರ ಇವತ್ತು BLOಗಳು ಎಲ್ಲಿ ಸಾಮೂಹಿಕ ಜಾಗಕ್ಕೆ ಕರೆಸಿ ಅದು ಸರಿಯಾಗಿ ಮಾಡ್ತಾ ಇದ್ದಾರಾ. ಯಾಕೆಂದರೆ ವಿದೇಶದಲ್ಲಿ ವಿಶೇಷವಾಗಿ ನಮಗೆ ಬಾಂಗ್ಲಾದೇಶದ ನಿವಾಸಿಗಳು ಇವತ್ತಿಲ್ಲಿ ಬಂದು ಸುಳ್ಳು ದಾಖಲಾತಿ, ಅಂದರೆ ಸುಳ್ಳು ವಾಸ ಇರತಕ್ಕಂಥ ದಾಖಲಾತಿ ಪತ್ರಗಳನ್ನು ಕೊಟ್ಟು ಮತಪಟ್ಟಿಯಲ್ಲಿ, ವೋಟರ್ ಲಿಸ್ಟಲ್ಲಿ ಸೇರಿಸ್ಕೊಳ್ಳೋಂಥದ್ದು ಇದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಪೆಟ್ಟನ್ನು ಕೊಟ್ಟಂಗೆ ಆಗ್ತದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಪೌರ ಈ ಒಂದು ಸರಿಯಾದಂಥ ಮತಪಟ್ಟಿಯನ್ನು ಮಾಡಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ, ಮೂಲಭೂತವಾಗಿರ್ತಕ್ಕಂಥ ಒಂದು ಕರ್ತವ್ಯ ಆಗಿದೆ. ಇದು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಂದರೆ ಇದು ಮೊದಲನೇ ಹೆಜ್ಜೆ. ಈ ಹೆಜ್ಜೆಯಲ್ಲಿ ಯಾರೂ ಕೂಡ ಎಡವಬಾರ್ದು. ದಯವಿಟ್ಟು ನೀವೆಲ್ಲ ಕೂಡ ಆತ್ಮಸಾಕ್ಷಿಯಿಂದ, ಆತ್ಮಪ್ರಜ್ಞೆಯಿಂದ ನೀವೆಲ್ಲ ಕೂಡ ಇದನ್ನು ಮಾಡಬೇಕು. ಯಾರು ಅನರ್ಹರಿರ್ತಾರೆ ಅಂಥವರು ಯಾವುದೇ ಕಾರಣಕ್ಕೂ ಕೂಡ ವೋಟರ್ ಲಿಸ್ಟಲ್ಲಿ ಅವರ ಹೆಸರು ನೋಂದಣಿ ಆಗಬಾರ್ದು ಅಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಗೊತ್ತಿಲ್ಲ, ಮಾನ್ಯ ರಾಜ್ಯಾಧ್ಯಕ್ಷರು ಸಭೆಗೆ ಆಹ್ವಾನ ಮಾಡಿದ್ದಾರೆ, ಹಾಗಾಗಿ ಬಂದಿದ್ದೀನಿ. ಏನು ಅಂತ ಗೊತ್ತಿಲ್ಲ ನನಗೆ, ಮಾತಾಡಿದ ಮೇಲೆ ಹೇಳ್ತೀನಿ. ವಿಶ್ವನಾಥ್ ಅವ್ರ ಜೊತೆ ತಮ್ಮದು ಏನಾದರೂ ವೈಮನಸ್ಸು ತುಂಬ ತಾರಕವಾಗ್ತಾ ಇದೆ, ಜಾತಿ ಬಗ್ಗೆನೂ ಕೂಡ ಮಾತು ಹೊರಗಡೆ ಬರ್ತಾ ಇದೆ ಸರ್. ನೋಡಿ ಇವರೇ, ನಾನು ಎಂದೂ ಕೂಡ ಜಾತಿ ಮಾಡಿದವನಲ್ಲ. ನಾನು ಬಂದಿರತಕ್ಕಂಥ ಕ್ಷೇತ್ರನೇ ಮೊದಲಿಂದ ಕೂಡ ಅಹಿಂದ ಕ್ಷೇತ್ರ. ನಾನು ಒಂದು ಜಾತಿ ಪರ ಇದ್ದಿದ್ರೆ ನಾನು ಯಾವಾಗಲೂ ಕೂಡ MLA ಆಗಲಿ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ಸಲ್ಲೂ ಆಗಿದ್ದೇನೆ, BJPಯಲ್ಲಿ ಬಂದ ಮೇಲೂ ಕೂಡ ಆಗಿದ್ದೇನೆ. ಅಂತಂದರೆ ನನಗೆ ಸಮಾಜದಲ್ಲಿ ನಂಬಿಕೆ, ಎಲ್ಲ ಜಾತಿಗಳ ಜನರ ಜೊತೆ ಇದ್ದಂಥ ಸಂಬಂಧ ಮತ್ತು ಪ್ರೀತಿ ವಿಶ್ವಾಸದಿಂದ ನಾನು ಗೆದ್ದಿದ್ದೇನೆ. ಅದು ನನ್ನ ಜೀವನದಲ್ಲಿ
ನಾನು ರಾಜಕಾರಣದಲ್ಲಿ ಇರೋವರೆಗೂ ಕೂಡ, ನಮ್ಮ ಉಸಿರಿರೋವರೆಗೂ ಕೂಡ ಅದೇ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗುವಂಥ ಒಂದು ಮನಸ್ಸು ನನಗಿರೋ ಅಂಥದ್ದು. ಮತ್ತು ಯಲಹಂಕ ಕ್ಷೇತ್ರದ್ದು ನಾನು ಮಾಧ್ಯಮದ ಮುಂದೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಮಾನ್ಯ ರಾಜ್ಯಾಧ್ಯಕ್ಷರು ಇವತ್ತು ಕರೆದಿದ್ದಾರೆ, ಏನು ಮಾತನಾಡ್ತಾರೆ ಅಂತ ನಾನು ನೋಡ್ತೀನಿ, ಏನು ಸಭೆ ಆಗ್ತದೆ ಅಂತ ನೋಡ್ತೀನಿ. ನಿಮ್ಮ ಕ್ಷೇತ್ರದ ಶಾಸಕರು ಸರ್, ನಿಮ್ಮ ಶಾಸಕರು ಇತ್ತೀಚೆಗೆ ಅಹಿಂದ ಚಾಪ ಮಾಡ್ತಿದ್ದಾರೆ ಸರ್, ಅಹಿಂದ ಹುಡುಗನ್ನ ತುಳಿತಾ ಇದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಯಾರು? ಚಿಕ್ಕಬಳ್ಳಾಪುರನ? ಹಾಲಿ ಶಾಸಕರು. ಚಿಕ್ಕಬಳ್ಳಾಪುರನ? ನಾನು ಮೊನ್ನೆನೇ ಹೇಳಿದ್ದೇನೆ, ಯಾವುದೇ ಒಬ್ಬ ರಾಜಕಾರಣಿ ತಪ್ಪು ಮಾಡುವಾಗ, ಒಬ್ಬ ಅಧಿಕಾರಿ ತಪ್ಪು ಮಾಡುವಾಗ ಅವರು ಏನು ಮಾಡ್ತಾರೆ ಅಂತಂದರೆ ಹತಾಶೆಯಿಂದ, ಭಯದಿಂದ ಜಾತಿಯನ್ನು ಶೀಲ್ಡ್ ಆಗಿ ರಕ್ಷಣೆಗೋಸ್ಕರ ಉಪಯೋಗ ಮಾಡ್ತಾರೆ. ಇವರು ಕೂಡ ಅದನ್ನೇ ಮಾಡಿದ್ದಾರೆ. ಯಾವ ಜಾತಿ ಕೂಡ ಒಬ್ಬ ವ್ಯಕ್ತಿಗೆ ಅಮಾನವೀಯವಾಗಿ ನಡ್ಕೋಬೇಕು, ಅಮಾನುಷವಾಗಿ ನಡ್ಕೋಬೇಕು ಅಂತೇಳಿ ಯಾವ ಜಾತಿಯನ್ನು ಹೇಳ್ಕೊಡೋದಿಲ್ಲ. ತಪ್ಪು ಮಾಡು ಅಂತ ಕೂಡ ಹೇಳ್ಕೊಡೋದಿಲ್ಲ. ತಪ್ಪು ಮಾಡಿದ ಮೇಲೆ ನಮಗೆ ಜಾತಿ ರಕ್ಷಣೆ ಬರಬೇಕು ಅಂತಂದರೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಹತಾಶೆಯ ಮನೋಭಾವ. ಜನರೆಲ್ಲ ಕೂಡ ನೋಡಿದ್ದಾರೆ, ಅವ್ರ ಭಾಷಣ ನೋಡಿದ್ದಾರೆ, ಅವ್ರ ರೀತಿ ನೀತಿ ನೋಡಿದ್ದಾರೆ. ನೀವು ಕೂಡ ಮಾಧ್ಯಮದಲ್ಲಿ ಸಾಕಷ್ಟು ತೋರಿಸಿದ್ದೀರಿ, ರಾಜ್ಯದ ಜನರು ಕೂಡ ನೋಡಿದ್ದಾರೆ. ಸರಿಯಾದ ಸಂದರ್ಭಕ್ಕೆ ಜನರು ಅವರಿಗೆ ಅಂತಿಮವಾಗಿ ಜನರ ತೀರ್ಪು ಅಂತಿಮ ಇರ್ತದೆ, ಅದು ಬರುವಂಥ ದಿನ ಬರುತ್ತೆ. ಸರ್, ಮತ್ತೆ ನೀವೇನಾದ್ರು ರಾಜ್ಯ ರಾಜಕಾರಣಕ್ಕೆ ಬರೋಂಥದ್ದು ಏನಾದರೂ ಇದೆಯಾ? ಈಗ ಅದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಹೈಕಮಾಂಡು ಈಗ ಲೋಕಸಭಾ ಕ್ಷೇತ್ರಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಕ್ಷೇತ್ರದ ಜನತೆ, ನಮ್ಮ ಹೈಕಮಾಂಡ್ ನಾನು ಅಲ್ಲಿರಬೇಕು ಅಂತೇಳಿ ನನ್ನನ್ನು ಅವರು ಆಶೀರ್ವಾದ ಮಾಡಿದ್ದಾರೆ ಇಬ್ಬರು. ಈಗ ಮುಂದೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾನು ನಡ್ಕೊಳ್ತೀನಿ. ರಾಜ್ಯಕ್ಕೆ ಹೋಗು ಅಂದರೆ ರಾಜ್ಯಕ್ಕೆ ಬರ್ತೀನಿ. ಈಗ ನಿಮ್ಮ ಪ್ರಕಾರ ಮೈತ್ರಿ ಮುಂದುವರಿಬೇಕಾ ಸರ್, ಹೇಗೆ ಅಂತ? ಯಾಕಂದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡಮತದಾನದ ವಿಚಾರವಾಗಿ ಎರಡೂ ಪಕ್ಷಗಳ ನಾಯಕರಲ್ಲಿ ಒಂದು ರೀತಿ ಅಪನಂಬಿಕೆ ಶುರುವಾಗಿದೆ. ಒಂದು ರೀತಿ ಹಣೆ ಪ್ರಮಾಣದ ಹಂತದ ನಾಯಕರ ಮಧ್ಯೆ ಎಲ್ಲಿ ಕೂಡ ಅಪನಂಬಿಕೆ ಬಂದಿಲ್ಲ. ಯಾಕೆಂದ್ರೆ ಹಣೆ ಪ್ರಮಾಣ ಮಾಡಿದ್ದಾರೆ. ಅಲ್ಲಲ್ಲ, ನೋಡ್ರಿ, ಆಗಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಬೇಸರ ತಂದಿದೆ, ನಿಜವಾಗಿಯೂ ಕೂಡ ನೋವಾಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಅದರ ಬಗ್ಗೆ ನಮ್ಮ ಹೈಕಮಾಂಡ್ ಈಗಾಗಲೇ ಏನು ಸತ್ಯಶೋಧನಾ ಸಮಿತಿಯನ್ನು ಮಾಡಿದ್ದಾರೆ, ಅದರ ರಿಪೋರ್ಟನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅದು ಆ ಹಂತದಲ್ಲಿ ನಡೀತಾ ಇದೆ. ಇವತ್ತು ಎರಡೂ ಪಕ್ಷಗಳ ಸಮನ್ವಯತೆ ನನ್ನ ಪ್ರಕಾರ ಚೆನ್ನಾಗಿದೆ ರಾಜ್ಯದಲ್ಲಿ. ಅದು ಮುಂದುವರಿಯುತ್ತೆ ಅಂತೇಳಿ ನಾನಂತೂ ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಾವೆಲ್ಲ ಕೂಡ ಒಪ್ಕೊಳ್ಬೇಕಾಗ್ತದೆ. ನನ್ನ ವೈಯಕ್ತಿಕವಾದಂಥ ವಿಚಾರಗಳು ಇದರಲ್ಲಿ ಏನು ಬರೋದಿಲ್ಲ. ಅಲ್ಟಿಮೇಟ್ಲಿ ಪಾರ್ಟಿ ಏನು ಹೇಳುತ್ತೆ ಅದನ್ನೆಲ್ಲ ಕೂಡ ನಾವು ಮಾಡಬೇಕು. ಕೇಂದ್ರದಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನೋದಿದೆ ಸರ್, ಯಾವಾಗ ಆಗ್ಬೋದು? ತಾವೇನಾದರೂ ಕೇಂದ್ರ ಸಚಿವ ಆಕಾಂಕ್ಷಿನ ಹೇಗೆ? ನಾನು ಯಾವುದಕ್ಕೂ ಆಕಾಂಕ್ಷಿನೂ ಅಲ್ಲ, ಲಾಬಿನೂ ಮಾಡೋದಿಲ್ಲ. ಯಾವಾಗಲೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಅದು ಅವರ ಒಂದು ತೀರ್ಮಾನ ಇರ್ತದೆ, ನಿಮಗೆಲ್ಲ ಗೊತ್ತಿದೆ ಅದು. ಹಾಗಾಗಿ ಬಹುಶಃ ಈಗ ಮಾನ್ಸೂನ್ ಸೆಷನ್ ಇದೆ, ಮಳೆಗಾಲದ ಅಧಿವೇಶನ 20ನೇ ತಾರೀಕು ಪ್ರಾರಂಭ ಆಗಿ 13ನೇ ತಾರೀಕು ಆಗಸ್ಟ್ವರೆಗೂ ಇರೋದ್ರಿಂದ ಅದು ಮುಂಚೆ ಆಗುತ್ತಾ ಆಮೇಲೆ ಆಗುತ್ತಾ ಎಲ್ಲೂ ಕೂಡ ಅವರೇನು ಹೇಳಿ